ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ. ಆ ದುಷ್ಟಬುದ್ಧಿ ತನ್ನ ರಾಜಧಾನಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಊರೊಳಗೆ ಪ್ರವೇಶವನ್ನು ಮಾಡಿದ. ನೋಡಿದರೆ ಮಂಗಳವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಏನು ಉತ್ಸವ, ಯಾರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವ ಜನಗಳನ್ನು ಕೇಳಿದರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯನ್ನು ಕೊಟ್ಟು ವಿವಾಹವನ್ನು ಮಾಡಿದ. ಎಂತಹ ವೈಭವದ ವಿವಾಹ! ನೀವೆಲ್ಲಿ ಹೋಗಿದ್ರಿ? ಇದು ನೀವು ಇರಬೇಕಾಗಿತ್ತು. ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ, ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಮಂತ್ರಿಯಾದ ಈ ದುಷ್ಟಬುದ್ಧಿಗೆ ಕೂರ್ದಸಿಯ ನಿಳುಹಿದಂತಾಯ್ತು ಕರ್ಣದೊಳ್. ಆಗ ಕಾರ್ದು ವಕ್ಷಿಗಳ ಅರುಣತೆಯನು ಉಗ್ರ ಕೋಪದಿ ಮೀರ್ದನೆ ತನ್ನ ನೇಮವನ್ ಅಕಟ ಮಗನಿಂದು ಪಲ್ಗಡಿಯುತೈತರಲ್ಗೆ ಸಾರ್ಧ ಸಂತೋಷದಿಂಬಂದು ಕಾಲ್ಗೆರಗಿದೊಡೆ ಚೀರ್ದು ಸುಧನಂಬೈದು ಮಂತ್ರಿ ನಿಜ ಸದನಮಂ ಸೇರ್ದು ಪೊನ್ನಂದಣಮನಿಡಿದು ಆತ್ಮಜನಂ ನೋಡಿ ಮುಳಿದಿಂತೆಂದನು. ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ. ಕಣ್ಣುಗಳು ಸಿಟ್ಟಿನಿಂದ ಕೆಂಪನ್ನು ಕಾರ್ತಾ ಇದ್ದಾವೆ. ಸಿಟ್ಟು ಅನ್ನೋದು ಮೈಮನಸ್ಸಿನಲ್ಲಿ ತುಂಬಿಬಿಟ್ಟಿದೆ. ಅಯ್ಯೋ, ನಮ್ಮ ಮಗ ನಾನು ಅವನಿಗೆ ಮಾಡಿರುವಂತಹ ಆಜ್ಞೆಯನ್ನು ಉಲ್ಲಂಘಿಸಿ ಬಿಟ್ಟನೆ ಅಂತ ಹೇಳಿ ಹಲ್ಲು ಕಡಿತಾ ಇದ್ದಾನೆ. ಮನಸ್ಸಿನಲ್ಲಿ ಸಿಟ್ಟನ್ನು ತುಂಬಿಕೊಳ್ತಾ ಇದ್ದಾನೆ. ಅಲ್ಲಿಂದ ನೇರವಾಗಿ ತನ್ನ ಮನೆಯ ಸಮೀಪಕ್ಕೆ ಬಂದ. ಅವನು ಬರ್ತಾ ಇರುವಂತಹ ವಿಚಾರವನ್ನು ಅವನ ಮುಂದೆ ಓಡಿ ಬರುವಂತಹ ಚಾರರು ಆಗಲೇ ಹೋಗಿ ಮಗನಾದ ಮದನನಿಗೆ ತಿಳಿಸಿದ್ದಾರೆ. ತನ್ನ ತಂದೆ ಬಂದ ಅನ್ನುವುದನ್ನು ಕೇಳಿ ಮನೆಯಿಂದ ಓಡಿ ಬಂದ ಮದನ ತಂದೆ ದುಷ್ಟಬುದ್ಧಿಯ ಕಾಲಿಗೆ ಎರಗಿ ನಮಸ್ಕಾರ ಮಾಡಿದರೆ ಆ ಮಗನನ್ನು ಅನೇಕ ರೀತಿಯಿಂದ ಬೈತಾ ಇದ್ದಾನೆ. ತಾನು ಅವನನ್ನು ನೋಡದೆ, ಅವನ ಜೊತೆಗೆ ಮಾತು ಆಡದೆ ಚಿನ್ನದ ಪಲ್ಲಕ್ಕಿಯಿಂದ ಇಳಿದು ಮನೆಯ ಒಳಗೆ ಪ್ರವೇಶ ಮಾಡಿ ತನ್ನ ಮಗನನ್ನು ನೋಡಿ ಸಿಟ್ಟಿನಿಂದ ಬೈತಾ ಹೇಳ್ತಾ ಇದ್ದಾನೆ. ಮದನನಂ ಮಧುಮಕ್ಕಳಂ ಮಹಾವೈಭವದ ಮದುವೆಯಂ ತ್ಯಾಗ ಭೋಗವನು ಉಚಿತ ರಚಿತ ಮನದಿಂದ ಬಣ್ಣಿಸುವ ಭಟ್ಟರಂ ಬೆತ್ತರಿಸಿ ಪರಸುವ ಮಹೀಸುರರನು ಸುದತಿ ವಿಷಯಗೆ ತಕ್ಕವರನ್ ಇಂದು ಹಾಸನೆಂದು ಇದಿರಾಗಿ ಬಂದಾರತಿಯ ನೆತ್ತಿ ನುಡಿವ ಶಶಿವದನೆಯರನು ಅವಗಡಿಸಿ ಮಂತ್ರಿ ಬೈದಂ ತನ್ನ ಮನೆಗಾಪ್ತರಾದವರನು. ಮನೆಯ ಒಳಗಡೆ ಬಂದು ಎಲ್ಲರಿಗೂ ಬೈತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ, ಯಾರ್ಯಾರಿಗೆ ಬೈದ, ಹೇಗೆ ಬೈದ ಅಂತ. ಮೊದಲನೇದಾಗಿ ಈ ಕೆಲಸವನ್ನು ಮಾಡಿದಂತಹ ಮದನಿಗೆ ಬೈದ. ಮದುಮಕ್ಕಳನ್ನು ಕೆಟ್ಟ ಮಾತುಗಳಿಂದ ನಿಂದಿಸಿದ. ಈ ಮದುವೆಯನ್ನು ಮಾಡಿದ್ರಲ್ಲ ಅಂಥೇಳಿ ಆ ಮದುವೆಯ ಕಾರ್ಯಗಳಿಗೆ ಬೈದ. ಅಷ್ಟೇ ಅಲ್ಲ, ಈ ಮದುವೆಯನ್ನು ಎಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿ ವರ್ಣಿಸ್ತಾ ಇರುವಂತಹ ಹೊಗಳು ಭಟರನ್ನು, ವಂದಿಮಾಗದರನ್ನು ಬೈದ. ಇದನ್ನೆಲ್ಲ ವಿಸ್ತರಿಸಿ ಆಶೀರ್ವಾದ ಮಾಡುವಂತಹ ಬ್ರಾಹ್ಮಣರನ್ನು ಆಕ್ಷೇಪಿಸಿದ. ಆರತಿಯನ್ನು ಎತ್ತಲಿಕ್ಕೆ ಬಂದಂತಹ ಸಖಿಯರಿಗೆಲ್ಲ ಬೈತಾ ಇದ್ದಾನೆ ಮಂತ್ರಿ. ಅಷ್ಟೇ ಅಲ್ಲ, ಯಾರು ತನಗೆ ಆಪ್ತರೋ ಎಲ್ಲರನ್ನು ಬೈದ. ರಂಭೆಯು
ರಂಜಿಸುವ ಪೊಸ ಮುತ್ತಿನೆಸೆಬ ಸಿಗದ ನೊಸಲಿನಿಂ ಜಡಿವ ಮಣಿಭೂಷಣ ಬಳಿಯ ಕಾಂತಿಯಿಂ ಮಂಜುಳ ಹರಿದ್ರ ಕುಂಕುಮ ಚರ್ಚಿತಾಂಗದಿಂ ಚಲ್ವಿಂದ ಸಂಗಡಿಸಿದಂಜಲಿಗಳಿಂ ಮೆರೆವದಂ ಪತಿಗಳಭಿನಮಿಸೆ ಮಂಜರಂ ಮರಿಗಿಳಿಗಳಂ ನಿರೀಕ್ಷಿಸುವಂತೆ ನಂಜಿಡಿದ ಮನದ ಅಮಾತ್ಯಂ ನೋಡಿ ತನ್ನ ಸುತನಂ ಬೈಯುತ ಇಂತೆಂದನು. ಹೀಗೆ ಎಲ್ಲರನ್ನು ಬೈತಾ ಇರುವಂತಹ ಅವನ ಧ್ವನಿಯಿಂದಲೇ ಮನೆಯ ಒಳಗಡೆಗೆ ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಕುತ್ಕೊಂಡಿರುವಂತಹ ವಿಷಯಗೆ ಮತ್ತು ಚಂದ್ರಹಾಸನಿಗೆ ತಂದೆ ಬಂದಿರುವ ವಿಷಯ ಗೊತ್ತಾಯಿತು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಇಬ್ಬರು ಬಂದು ತಂದೆ ಎದುರಿಗೆ ನಿಂತ್ಕೊಂಡಿದ್ದಾರೆ. ಕವಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅನ್ನೋದನ್ನು ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಇನ್ನೂ ಅವರ ಹಣೆಗೆ ಕಟ್ಟಿರುವಂತಹ ಬಾಸಿಂಗದ ವಿಸರ್ಜನೆ ಆಗಿಲ್ಲ. ಹಾಗೆ ಆ ಮುತ್ತಿನ ಬಾಸಿಂಗದಿಂದ ಅವರ ಹಣೆ ಅಲಂಕೃತ ಪ್ರಾಯವಾಗಿದೆ. ಅನೇಕ ರೀತಿಯ ವಿವಾಹದ ಆಭರಣಗಳನ್ನು ಹಾಕ್ಕೊಂಡಿರುವಂತಹ ನವರತ್ನದ ಆಭರಣಗಳಿಂದ ಪೀತಾಂಬರಗಳಿಂದ ಅಲಂಕೃತಗೊಂಡಿದ್ದಾರೆ ಅವರಿಬ್ಬರು ದಂಪತಿಗಳು. ಆ ಮಗಳ ಕೈಯಲ್ಲಿ ಹಸಿರಿನ ಬಳೆಗಳು, ಕೆನ್ನೆಗೆ ತೊಡೆದಿರುವಂತಹ ಅರಿಶಿಣ, ಹಣೆಗೆ ಇಟ್ಟಿರುವಂತಹ ಕುಂಕುಮ, ಕೊರಳಲ್ಲಿ ಮಾಂಗಲ್ಯದಿಂದ ತುಂಬ ಸೊಗಸಾಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಕೈಗಳಿಗೆಲ್ಲ ಅಲಂಕಾರ ಮಾಡಿರುವಂತಹ ಆ ದಂಪತಿಗಳು ಕೈಗಳನ್ನು ಜೋಡಿಸಿ ಅಭಿನಮಿಸ್ತಾ ಇದ್ರೆ ಒಂದು ಕ್ಷಣ ನೋಡ್ದ ಇವನು, ಮಗಳು ಹ್ಯಾಕ್ ಕಂಡು ಅಂತ. ಒಂದು ಕಡೆಗೆ ಪ್ರೀತಿ ಉಕ್ತಾ ಇದೆ, ಇನ್ನೊಂದು ಕಡೆಗೆ ಸಿಟ್ಟು ಬರ್ತಾ ಇದೆ. ಅವರನ್ನು ಹೇಗೆ ನೋಡ್ದ ಅನ್ನೋದನ್ನು ಲಕ್ಷ್ಮೀಶ ಎಷ್ಟೋ ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಮಂಜರಂ ಮರಿಗಿಣಿಗಳಂ ನಿರೀಕ್ಷಿಸುವಂತೆ ಅಂತ. ಮಂಜರ ಅಂತಂದರೆ ಮಾರ್ಜಾರ ಅಂತ, ಬೆಕ್ಕು ಅಂತ. ಬೆಕ್ಕು ಅಸಹಾಯಕವಾಗಿ ರೆಕ್ಕೆ ಬಲಿಯದೆ ಇನ್ನು ಹಾರಲಿಕ್ಕೆ ಆಗದೇ ಇರುವಂತಹ ಎರಡು ಜೋಡಿ ಗಿಳಿಮರಿಗಳನ್ನು ಎಂತಹ ದ್ವೇಷದಿಂದ ನೋಡುತ್ತೋ ಹಾಗೆ ನೋಡಿದ. ಅವನ ಮನಸ್ಸಿನಲ್ಲಿ ನಂಜು ತುಂಬಿಬಿಟ್ಟಿದೆ, ವಿಷ ತುಂಬಿಬಿಟ್ಟಿದೆ. ಅವರಿಗೆ ಆಶೀರ್ವಾದ ಮಾಡಬೇಕಿತ್ತು, ಆಶೀರ್ವಾದ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೆ ಬೈಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡಿ ನಂತರ ತನ್ನ ಮಗನಾದಂತಹ ಮದನನ್ನು ಕರೆದುಕೊಂಡು ಬೇರೆ ಕಡೆ ಜಾಗಕ್ಕೆ ಹೋಗಿ ಅವನನ್ನು ಬೈತಾ ಈ ರೀತಿ ಹೇಳ್ದ, ಎಲ್ಲೋ ಮೂಢ, ಮೂಢನೀ ನೆಲವೆಲವೋ ಮದನ, ನಿನ್ನೆಡೆಗೆ ನಾಂ ಗೂಢದಿ ಬರೆಸಿ ಕಳುಹಿದೊಡೆ ಉರುವ ಕಜ್ಜಮಂ ರೂಢಿಗಿಂ ಮಾಡಿ ಕೆಡಿಸಿದೆ ಪಾಪಿ ಹೃದಯ ಶೂಲಮನ್ ಎನಗೆ ಮೇದಿನಿಯೊಳು ಗಾಢದಿಂ ಬಲಿದೆ ಸಾಮ್ರಾಜ್ಯ ಸಿಂಹಾಸನಾರೂಢನಾಗಿರಲೊಲ್ಲದೆ ಆಜಿಸಿದ ಬಿತ್ತಮಂ ಬೇಡೈಸಿದ ಅಖಿಳ ಜನಕಿತ್ತೆ ವನವಾಸವೇ ಗತಿ ನಿನಗೆ ಹೋಗೆಂದನು. ಎಲ್ಲೋ ಮೂರ್ಖ ಮದನ, ನಿನಗೆ ಅಂಥೇಳಿ ಎಂತಹ ವ್ಯವಸ್ಥೆಯನ್ನು ಮಾಡಿದ್ದೆ. ಗುಪ್ತ ಭಾಷೆಯಿಂದ ಪತ್ರವನ್ನು ಬರೆಸಿ ಕಳಿಸಿದರೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ನಡೆಯೋದನ್ನು ಬಿಟ್ಟು ಕೆಲಸವನ್ನೆಲ್ಲ ಹಾಳು ಮಾಡಿದೆಲ್ಲೋ ಪಾಪಿ. ನನ್ನ ಹೃದಯಕ್ಕೆ ಶೂಲದಿಂದ ಚುಚ್ಚಿಬಿಟ್ಟೆ. ಈ ಭೂಮಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು, ಈ ಸಾಮ್ರಾಜ್ಯಕ್ಕೆ ನಿನ್ನ ಚಕ್ರವರ್ತಿಯನ್ನಾಗಿ ಮಾಡಬೇಕು, ನಿನ್ನನ್ನು ಸಿಂಹಾಸನದ ಮೇಲೆ ಕುಳಿತು ಮೆರೆಸಬೇಕು ಅಂತ ಆಸೆ ಪಟ್ಟರೆ ಅಂತಹ ಆಸೆಯನ್ನೆಲ್ಲ ಹಾಳು ಮಾಡಿ ನಿನಗಾಗಿ ಸಂಗ್ರಹಿಸಿ ಇಟ್ಟಿರ್ತಕ್ಕಂತಹ ಸಕಲ ಐಶ್ವರ್ಯವನ್ನು ಸಹ ಬೇಕಾದ ಬೇಡದೇ ಇದ್ದ ಜನಕ್ಕೆ ಕೊಟ್ಟೆಲ್ಲೋ ಮೂರ್ಖ. ಥೋ, ನಿನ್ನಂಥವನಿಗೆ ವನವಾಸವೇ ಗತಿ, ನೀನು ರಾಜನಾಗಲಿಕ್ಕೆ ಅಯೋಗ್ಯ, ಹೋಗ್ ಅಂತ ಬೈದ. ಅದನ್ನು ಕೇಳಿ ಪಿತನ ಮಾತಂ ಕೇಳ್ದು ಮದನನ್ ಉರೆ ಬೆರಗಾಗಿ ಖತಿಯೇಕೆ ಜೇಯ ನಿಮ್ಮಡಿಗಳ ನಿರೂಪಮಂ
ಪ್ರತಿಪಾಲಿಸಿದನಲ್ಲದೆ ಆನತಿಕ್ರಮಿಸಿ ಮಾಡಿದ ಕಜ್ಜಮೇನಿದರುಳು ಕ್ಷಿತಿಗೆ ಕೌತುಕವೇ ತಂದೆಯ ಮಾತಿಗೆ ರಘುಪತಿ ವರ್ತಿಸನೆ ವಿಪಿನವಾಸದುಳ್ ಪತ್ರ ಸಮ್ಮತಿ ವಿಡಿದು ವಿಷಯಗೆ ವಿವಾಹಮಂ ವಿರಚಿಸಿದೊಡೆ ಆಯ್ತೆನಗೆ ವನವೆಂದನು. ಸಿಟ್ಟು ಮಾಡಿ ಬೈತಾ ಇರುವಂತಹ ತಂದೆಯನ್ನು ನೋಡಿ ಆಶ್ಚರ್ಯವಾಯಿತು ಮದನನಿಗೆ. ತಾನು ಮಾಡಿದ ತಪ್ಪು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಿಂದಲೇ ಹೇಳ್ತಾ ಇದ್ದಾನೆ, ಪಿತಾಶ್ರೀ ಯಾಕಿಷ್ಟು ಸಿಟ್ಟು ಮಾಡ್ತಾ ಇದ್ದೀರಿ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದ್ದು ಉಂಟೆ? ನೀವು ಪಾದದಲ್ಲಿ ತೋರಿಸಿರೋದನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸಿದಂತಹ ವಿಧೇಯ ಪುತ್ರ ನಾನಲ್ಲವೇ? ಇದೇನಿದು ಆಶ್ಚರ್ಯ? ತಂದೆಯ ಮಾತಿನಂತೆ ನಡೆದು ವನವಾಸಕ್ಕೆ ಹೋದಂತಹ ರಾಮಚಂದ್ರನ ಹಾಗೆ ನಾನು ಸಹ ನೀವು ಪತ್ರದಲ್ಲಿ ಬರೆದಿರುವಂತೆ ವಿಷಯಗೆ ಮದುವೆಯನ್ನು ಮಾಡಿಸಿಕೊಟ್ರೆ ನನಗೆ ವನವಾಸವೇ? ಇದೇನಿದು ಆಶ್ಚರ್ಯ? ತಂದೆಯವರೇ, ನಿಮ್ಮ ಸಿಟ್ಟಿಗೆ ಕಾರಣವೇನು ಅಂತ ಹೇಳಿದಾಗ ಮತ್ತೆ ಅವನು ಹೇಳ್ತಾ ಇದ್ದಾನೆ, ಏಯ್ ಗನ್ನ ಗತಕದ ಮಾತು ಸಾಕು. ಗನ್ನ ಗತಕದ ಮಾತು ಸಾಕು, ಎನ್ನ ಕಣ್ಣ ಮುಂದಿನ್ನಿರದೆ ಹೋಗೆಂದು ಮಂತ್ರಿ ಮಗನಂ ಬೈದು ಮುನ್ನೆ ಬರೆಸಿ ಕಳುಹಿದ ಪತ್ರಮಂ ತರಿಸಿ ನೋಡಿಕೊಂಡು ಅದರೊಳಿರ್ದ ಭಿನ್ನಿಸಿದ ಭಾವಾರ್ಥಮಂ ತಿಳಿದು ಇನ್ನು ತಪ್ಪಿಲ್ಲವೆನ್ನ ತನಯನೊಳ್ ಲೋಕದೊಳ್ ವಿಧಿಲಿಖಿತಮನ್ ನಿವಾರಿಪರುಂಟೆ ಶಿವ ಶಿವ ಪೊಸತೆಂದು ಬಿಸುಸುಯಿದು ಬೆರಗಾದನು. ಇಂತಹ ಬಣ್ಣದ ವಂಚನೆಯ ಮಾತುಗಳು ನನ್ನ ಮುಂದೆ ಆಡಬೇಡ ಮದನ. ನನ್ನ ಕಣ್ಣೆದುರಿಗಿರದೆ ಎತ್ಲಾಗಾರೋ ಹೊರಟೋಗು. ಕೆಲವು ಕಾಲ ನಾನು ನಿಶ್ಚಿಂತನಾಗಿ ಇರಬೇಕು ಅಂತ ಹೇಳಿ ಮಗನನ್ನು ಬೈದು ಕಳಿಸಿದ. ನಂತರ ನಿಧಾನವಾಗಿ ಯೋಚನೆ ಮಾಡ್ದ. ಮಗ ಆಡಿರುವ ಮಾತನ್ನು ಚಿಂತಿಸಿದ. ನಾನು ಪತ್ರವನ್ನು ಹಾಗೆಯೇ ಬರೆಸಿದ್ದೇನೆಯೇ, ಎಲ್ಲಿ ನೋಡೋಣ ಅಂತ ಹೇಳಿ, ಎಲ್ಲಿ ನಾನು ಬರೆಸಿ ಕಳಿಸಿರುವಂತಹ ಪತ್ರವನ್ನು ತಗೊಂಡು ಬಾ ಇಲ್ಲಿ ಅಂತ ಹೇಳಿ ಆ ಪತ್ರವನ್ನು ತರಿಸಿ ನೋಡಿಕೊಂಡ. ಅದರಲ್ಲಿ ಓದಿದರೆ ಅವಾಗ ಅವನಿಗೆ ಗೊತ್ತಾಯಿತು, ಅದರೊಳಗೆ ಇದ್ದಂಥ ಅಭಿನ್ನಿಸಿದ ಭಾವಾರ್ಥವನ್ನು ತಿಳಿದು. ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಬೇಕಾದರೂ ಓದಬಹುದಾಗಿತ್ತು. ಮಹಾ ಅಹಿತನು ಮಹಾಹಿತನು ಎರಡನ್ನೂ ಮಾಡಬಹುದಾಗಿತ್ತು ಅದರಲ್ಲಿ. ಅದೇ ರೀತಿ ಸರ್ವಥಾ ಮಿತ್ರನು ಸರ್ವಥಾ ಅಮಿತ್ರನು ಇವು ಎರಡೂ ಇರೋದ್ರಿಂದ ಬಹುಶಃ ನನ್ನ ಮಗನಿಗೆ ಅರ್ಥ ಆಗಿರಲಿಕ್ಕಿಲ್ಲ ಅಂತ ಹೇಳಿ ಅದನ್ನು ಮುಂದೆ ಓದ್ತಾ ಯೋಚನೆ ಮಾಡ್ತಾ ಆಮೇಲೆ ಅಂದ್ಕೊಳ್ತಾನೆ, ಶಿವಶಿವ ಇದೇನಿದು? ನಾನು ಬರೆದಿರುವುದೇ ಬೇರೆ, ಇಲ್ಲಿ ಆಗಿರುವುದೇ ಬೇರೆ. ಈ ರೀತಿ ಬದಲಾವಣೆಯ ಆಗೋದು ಉಂಟೆ? ಇದು ಜಗತ್ತಿಗೆ ಹೊಸದು ಅನ್ನುವ ಹಾಗೆ ನಿಟ್ಟುಸಿರು ಬಿಟ್ಟು ಆಶ್ಚರ್ಯಪಟ್ಟ. ವಿಷವ ಮೋಹಿಸುವಂತೆ ಕುಡುವುದೆನಲಿ ತಂಗೆ, ವಿಷಯ ಮೋಹಿಸುವಂತೆ ಕುಡುವುದೆಂಬ ಈ ಲೇಖ ವಿಷಯವಿದು ವಿಧಿಕೃತವೋ ತನ್ನ ಮೋಸವೋ ಬರೆದವನ ಮರೆಹೋ ಶಶಿಹಾಸನ ಮೃಷೆಯೋ ಮದನನ ಮೇಲೆ ತಪ್ಪಿಲ್ಲ. ಮೊದಲೆನಗೆ ಋಷಿಗಳಾಡಿದ ಮಾತು ಪುಸಿಯದೆಂದು ಆ ಮಂತ್ರಿ ವಿಷಮ ಬುದ್ಧಿಗಳು ಒಂದು ಪಾಯಮಂ ಮನದೊಳಗೆ ನೆನೆದು ಚಿಂತಿಸುತ್ತಿದ್ದನು. ಇದೇನಿದು ಆಶ್ಚರ್ಯ? ವಿಷವ ಮೋಹಿಸುವಂತೆ ಕೊಡುವುದು ಅಂತ ನಾನು ಬರೆದರೆ ಪತ್ರದಲ್ಲಿ ವಿಷಯ ಮೋಹಿಸುವಂತೆ ಕೊಡುವುದು ಎನ್ನುವಂಥ ಬರವಣಿಗೆ ಇದೆಯಲ್ಲ, ಇದು ಯಾಕೆ ಹೀಗಾಯಿತು? ಹೇಗೆ ಆಗಿರಬಹುದು? ಇದು ವಿಧಿಕೃತವೋ ಅಥವಾ ನನಗೇ ಮೋಸವಾಯಿತೋ? ಬರೆದವನ ಮರಹೋ? ನಾನು ಬೇರೆಯವರಿಗೆ ಹೇಳಿ ಕರ್ಣಿಕನಿಗೆ ಹೇಳಿ ಬರೆಸಿದರೆ
ಅವನು ಗೊತ್ತಿಲ್ಲದೆ ಹೀಗೆ ಬರೆದಿದ್ದಾನೋ ಅಂತ, ಅಥವಾ ಚಂದ್ರಹಾಸನೇ ಇದನ್ನು ಏನಾದರೂ ಓದಿ ತಿದ್ದು ಬಿಟ್ಟಿದ್ದಾನೆಯೇ? ಪಾಪ, ನನ್ನ ಮಗ ಮದನನದು ಏನೂ ತಪ್ಪಿಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡ್ಬಿಟ್ಟೆ, ಸುಮ್ಮನೆ ಬೈದು ಬಿಟ್ಟೆ, ವಿಧೇಯನಾದ ಮಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಅಂದುಕೊಂಡ, ಚಂದ್ರಹಾಸ ಚಿಕ್ಕ ಮಗುವಿದ್ದಾಗಲೇ ಇಲ್ಲಿರುವಂತಹ ಅನೇಕ ಬ್ರಾಹ್ಮಣರು ಋಷಿಗಳು ನೋಡಿ ಹೇಳಿದ್ದಾರೆ, ಮುಂದೆ ಇವನು ಈ ದೇಶದ ರಾಜನಾಗ್ತಾನೆ, ಮಹಾಮಂತ್ರಿಗಳೇ ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ದಂತಹ ಮಾತು ಸತ್ಯ ಆಗ್ತಾ ಇದೆ. ನೋಡೋಣ, ಇವನನ್ನು ನಿವಾರಿಸ್ಕೊಳ್ಳಿಕ್ಕೆ ಇನ್ನೂ ಒಂದು ಅವಕಾಶವನ್ನು ಹುಡುಕ್ತೇನೆ ಅಂತ ಹೇಳಿ ಇನ್ನೊಂದು ರೀತಿಯ ದುಷ್ಟ ಉಪಾಯವನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ವಿದುಹಾಸನ ಫಲ ಉಪಾಯದಿಂದ ಈಗ ನಾ ವಧಿಸದಿರ್ದೊಡೆ ತನ್ನ ಸಂತತಿಗೆ ಧರೆಯ ನಾಳು ಅಧಿಕ ಸಂಪದ ಮಗದು, ಅದರಿಂದ ಕುಲಘಾತಕಗೆ ಮದುವೆಯಾದ ವಿಷಯ ವಿಧವೆಯಾಗಿರಲೆಂದು ಹೃದಯದೊಳ್ ನಿಶ್ಚಯಿಸಿ ಮಧುರೋಕ್ತಿಯಿಂದ ಮಧುಮಕ್ಕಳಂ ಮನ್ನಿಸಿ ವಿವಿಧ ವೈಭವಂಗಳಂ ನಡೆಸಿ ಜಾಮಾತನಂ ಮಂತ್ರಿಗರೆಸಿ ಇಂತೆಂದನು. ಇನ್ನೂ ಕಾಲ ಮಿಂಚಿಲ್ಲ, ಏನಾದರೂ ಮಾಡಿ ಈ ಚಂದ್ರಹಾಸನನ್ನು ನಿವಾರಿಸಿಕೊಳ್ತೇನೆ, ಇವನನ್ನು ಸಿಂಹಾಸನಕ್ಕೆ ಅಧಿಪತಿಯಾಗದಂತೆ ಇವನನ್ನು ತೊಲಗಿಸಿ ಈಗಿರುವಂತಹ ರಾಜನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ನನ್ನ ಮಗ ಮದನನಿಗೆ ಕೊಟ್ಟು ಮದುವೆ ಮಾಡಿಸಿ ಈ ರಾಜ್ಯ ನಮ್ಮ ಕೈ ಸೇರುವ ಹಾಗೆ ಮಾಡ್ತೇನೆ. ಅವಾಗ ಮತ್ತನ್ಸುತ್ತೆ, ಅಯ್ಯೋ ಹೀಗೆ ಮಾಡಿದರೆ ಈ ಚಂದ್ರಹಾಸನನ್ನು ತೊಲಗಿಸಬೇಕು, ಈ ಚಂದ್ರಹಾಸನನ್ನು ಸಾಯಿಸಿದರೆ ನನ್ನ ಇದೇ ತಾನೇ ಮದುವೆಯಾದಂತಹ ನನ್ನ ಮಗಳು ವಿಧವೆಯಾಗ್ತಾಳಲ್ಲ, ಏನು ಮಾಡಲಿ? ಕೊನೆಗೆ ತೀರ್ಮಾನಕ್ಕೆ ಬರ್ತಾನೆ, ನನ್ನ ಮಗನಿಗೆ ಸಿಂಹಾಸನ ಸಿಕ್ಕುವುದು ಮುಖ್ಯ, ಅನ್ಯರ ಮನೆಗೆ ಸೊಸೆಯಾಗಿ ಸೇರಿರುವಂತಹ ವಿಷಯ ಏನಾರೂ ಆಗಲಿ ನನ್ನ ಮಗ ರಾಜನಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ದ. ಅದನ್ನು ತೋರಗೊಡದಿದ್ದಂತೆ ಮತ್ತೆ ಮಗಳು ಅಳಿಯನನ್ನು ಹತ್ತಿರಕ್ಕೆ ಕರೆಸ್ದ. ತನ್ನ ಅಪ್ಪ ಸಿಟ್ಟು ಮಾಡಿಕೊಂಡಲ್ಲ ಅಂತ ಹೇಳಿ ಹೆದರಿ ಅಳ್ತಾ ತನ್ನ ಕೋಣೆಯಲ್ಲಿ ಅಳ್ತಾ ಇದ್ದಂತಹ ಅವಳನ್ನು ಕರೆಸಿ ಮಧುರವಾಗಿ ಮಾತಾಡಿ, ಮಗಳೇ, ಪ್ರಯಾಣದ ಆಯಾಸ, ರಾಜಕಾರಣದ ಗೊಂದಲ, ಆದ್ದರಿಂದ ನನಗೆ ಏನೂ ಗೊತ್ತಾಗಲಿಲ್ಲ, ನಾನು ಆಡಿರುವ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮದುಮಕ್ಕಳನ್ನು ಮನ್ನಿಸಿ ವಿವಿಧ ವೈಭವಗಳನ್ನು ನಡೆಸಿ ನಾನು ಮದುವೆಯನ್ನು ನೋಡಲಿಲ್ಲ, ಆದ್ದರಿಂದ ಈಗ ನೋಡ್ತೀನಿ ಅಂತ ಅನ್ನುವ ಹಾಗೆ ಇನ್ನಿಷ್ಟು ಏನೋ ವೈವಾಹಿಕದ ಘಟನೆಗಳನ್ನು ಚಟುವಟಿಕೆಗಳನ್ನು ನಡೆಸಿ ಅದೆಲ್ಲ ಆದಮೇಲೆ ತನ್ನ ಅಳಿಯನೊಬ್ಬನನ್ನೇ ಪ್ರತ್ಯೇಕವಾಗಿ ಕರೆದು ದುಷ್ಟಬುದ್ಧಿ ಈ ರೀತಿ ಹೇಳ್ದ, ವೀರ ಚಂದ್ರಹಾಸ ಬಾರೈ. ವೀರ ಬಾರೈ ಚಂದ್ರಹಾಸ, ಚಂದ್ರಹಾಸ ವೀರ ಬಾರೈ, ನೀನೆನ್ನಗಂ ದೂರಮಾಗಿರ್ದೆ ನಮಗಿನ್ನಳಿಯನಾದ ಬಳಿಕ ಊರ ಹೊರಬನದೊಳಿಹ ಚಂಡಿಕಾಲಯಗೆ ಮದುವೆಯ 4ನೆಯ ದಿನದೊಳ್ ನೀರದ ಸಖಾಸ್ತ ಸಮಯದೊಳ್ ವರ್ವನೇ ಹೋಗಿ ಗೌರಿಯಂ ಪೂಜಿಸಬಹುದು. ನಮ್ಮ ವಂಶದ ಆಚಾರಮಿದು ವರನಾದವಂಗೆ ನೀನಿಂದಿದಂ ಮಾಡೆಂದು ನೇಮಿಸಿದನು. ತನ್ನ ಸಮೀಪದಲ್ಲಿ ವಿಧೇಯನಾಗಿ ಕೈ ಮುಗಿದು ನಿಂತಿರುವಂತಹ ಚಂದ್ರಹಾಸನನ ಭುಜವನ್ನ ತಲೆಯನ್ನ ಸವರ್ತಾ ಆತ್ಮೀಯವಾಗಿ ಮಂತ್ರಿ ಹೇಳ್ತಾ ಇದ್ದಾನೆ, ವೀರ ಚಂದ್ರಹಾಸ ಬಾರಯ್ಯ, ನಮ್ಮ ಮನೆಯದು ಒಂದು ಸಂಪ್ರದಾಯ ಇದೆ. ಮದುವೆಯಾದ 4ನೆಯ ದಿನ ಊರ ಹೊರಗಡೆಗೆ ಇರುವಂತಹ ದುರ್ಗಾ ದೇವಸ್ಥಾನಕ್ಕೆ ಸೂರ್ಯ ಮುಳುಗಿದ ಮೇಲೆ ಪ್ರದೋಷ ಕಾಲದಲ್ಲಿ ಆ ಮದುವೆಯ ಗಂಡು ತಾನು ಒಬ್ಬನೇ ಹೋಗಬೇಕು, ಬೇರೆ ಯಾರನ್ನೂ ಜೊತೆಗೆ ಅಂಗರಕ್ಷಕರನ್ನು ಸಹ ಕರ್ಕೊಂಡು ಹೋಗಬಾರದು. ಏಕಾಂಗಿಯಾಗಿ ಏಕಾಂತದಲ್ಲಿ ಆ ತಾಯಿ ಜಗದಂಬೆಯನ್ನ ಪೂಜೆ ಮಾಡ್ಕೊಂಡು ಬರಬೇಕು. ಇವತ್ತು 4ನೆಯ ದಿನ ನೀನು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿ ನೇಮಿಸಿದ ದುಷ್ಟಬುದ್ಧಿ. ಲೇ ಸಾದುದೆಂದು ಮಾವನ ಮಾತಿಗೆ
ಶಶಿಹಾಸಂ ಪ್ರಸೂನ ಗಂಧಾಕ್ಷತೆಗಳಂ ತರಿಸಲು ಆ ಸಚಿವನತಿ ಗೂಢದಿಂದ ಚಂಡಾಲರಂ ಕರೆಸಿ ನೀವಂದಿನಂತೆ ಮೋಸದಿಂ ಬಿಟ್ಟು ಬಾರದೆ ಚಂಡಿಕಾಲಯಕ್ಕೆ ನೇಸರಂಬುದಿಗಿಳಿಯಲು ಅರ್ಚನೆಗೆ ಬಹನೊಲ್ಬನು ಓಸರಿಸದಡಗಿಕೊಂಡು ಆತನಂ ಕೊಲ್ಲುವುದೆಂದು ಬೆಸಸಿದನು ಅವರ್ಗೆ. ಪೂಜ್ಯರೇ, ನೀವು ಹೇಳಿರುವ ಈ ಕೆಲಸ ನನ್ನ ಪಾಲಿಗೆ ಒಂದು ವರ. ದುರ್ಗೆ ನನಗೆ ಪ್ರಿಯವಾದ ದೇವತೆ. ಖಂಡಿತ ನಾನು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಪೂಜೆಗೆ ಬೇಕಾಗಿರುವಂಥ ಹೂವು, ಗಂಧ, ಅಕ್ಷತೆ, ಧೂಪ, ದೀಪಗಳನ್ನು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅಂಥೇಳಿ ಅವನು ಹೊರಟು ಹೋದ. ಅವನತ್ಲಾಗಿ ಹೋದ ಮೇಲೆ ಈ ದುಷ್ಟಬುದ್ಧಿ ಹಿಂದೆ ಇವನು ಬಾಲಕನಾಗಿದ್ದಾಗ, ಸಣ್ಣ ಶಿಶುವಾಗಿದ್ದಾಗ ಇವನನ್ನು ಕೊಲ್ಲಲಿಕ್ಕೆ ಯಾವ ಕೊಲೆಗಡಕರನ್ನು ನೇಮಿಸಿದನೋ ಅವರನ್ನೇ ಮತ್ತೆ ಕರೆಸಿ ಹೇಳ್ದ, ಈಗ 20 ವರ್ಷಗಳ ಕೆಳಗೆ ಒಂದು ಮಗುವನ್ನು ಕೊಲ್ಲಿಕ್ಕೆ ಅಂತ ಕಳಿಸಿದ್ದೆ, ಏನಾಯಿತು? ಅದು ಕೊಂದು ಬಂದಿರಲ್ವೇ? ಹೌದು ಸ್ವಾಮಿ, ಕೊಂದಿದ್ದಕ್ಕಾಗಿ ನಿಮಗೆ ಆ ಬೆರಳನ್ನು ಕುರುಹಾಗಿ ತಂದು ತೋರಿಸಿದ್ದೇವೆ ಅಂತ ಹೇಳಿದಾಗ, ಇವತ್ತು ಚಂಡಿಕಾಲಯಕ್ಕೆ ಒಬ್ಬ ಪೂಜೆ ಮಾಡಲಿಕ್ಕೆ ಅಂತ ಬರ್ತಾನೆ. ಅವನು ಯಾರಾದರೂ ಆಗಿರಲಿ, ನಿಷ್ಕರುಣೆಯಿಂದ ಅವನನ್ನು ಕೊಲ್ಲಬೇಕು, ಇಲ್ಲದೆ ಹೋದರೆ ನಿಮ್ಮದೇ ತಲೆದಂಡ ಅಂತ ಹೇಳಿ ಹೆದರಿಸದ. ಅವರು ಸಹ ಪ್ರಾಣ ಭಯದಿಂದ, ಸ್ವಾಮಿ ಯಾರೇ ಬರಲಿ ಅವನನ್ನು ನೋಡದೆ ನಾವು ತಕ್ಷಣಕ್ಕೆ ಅವನನ್ನು ಹತ್ಯೆಯನ್ನು ಮಾಡ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗಿದ್ದಾರೆ. ಈ ರೀತಿ ಆಜ್ಞೆಯನ್ನ ಮಾಡಿದ. ವಿಜಯ ಕೇಳು ಆ ಸಮಯದುಳ್ ಕುಂತಳೇಶ್ವರಂ ನಿಜ ಶರೀರ ಛಾಯೆ ತಲೆಯಿಲ್ಲದಿರೆ ಕಂಡು ದ್ವಿಜ ಶಿರೋಮಣಿಗಾಲವಂಗರಿಪಲು ಆತನ್ ಇದು ಮೃತಿಗೆ ಕಾರಣಮೆನಲ್ಕೆ ಮೃಜೆಗೆ ಮೈಗೊಡಬಾರದೆಂದು ನಿರ್ಮೋಹಕಂ ಭುಜಗಪತಿ ಬಿಡುವಂತೆ ಸಕಲ ಸೌಭಾಗ್ಯಮಂ ತ್ಯಜಿಸಿ ನಿರುಪಮಯೋಗ ಸಿದ್ಧಿಯಂ ಪಡೆಗೆ ವನವಾಸ ಕುದ್ಯೋಗಿಸಿದನು. ಇಷ್ಟೆಲ್ಲ ವ್ಯವಸ್ಥೆಯನ್ನ ಈ ಮಂತ್ರಿ ಈ ಕಡೆ ಮಾಡ್ತಾ ಇರಬೇಕಾದ್ರೆ ಆ ದಿನ ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ. ತಲೆ ಮಾತ್ರ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದುಕೊಂಡು ತನ್ನ ರಾಜ ಪುರೋಹಿತನಾದ ಕುಲ ಪುರೋಹಿತ ಗಾಲವನ್ನು ಕೇಳ್ದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯು ಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡ್ದ, ಸ್ವಾಮಿ ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ನೀವು ಹೇಳಿದಂತಹ ಧರ್ಮಶ್ರವಣವನ್ನು ಮಾಡ್ತಾ ಇದ್ದೇನೆ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ಇವನ್ ಎಲ್ಲವನ್ನು ತ್ಯಾಗ ಮಾಡಿ ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ. ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ. ಹೇಗೆ ಅಂತಂದರೆ, ಹಾವು ತನ್ನ ಮೈ ಮೇಲಿರುವ ಚರ್ಮವನ್ನು ಬಿಡುವಂತೆ ಈ ಆತ್ಮವನ್ನು ಆವರಿಸಿರುವಂತಹ ಈ ದೇಹವನ್ನು ಬಿಡ್ತೇನೆ ಅಂತ ಹೇಳಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿದ ಕುಂತಳೇಶ್ವರ ಆ ರಾಜ. ಗಾಲವನ ಪದಕೆರಗಿ ಕೈ ಮುಗಿದು ನಿಂದು ಭೂಪಾಲಕಂ ತನಗಿನ್ನು ಸಾಕು ರಾಜ್ಯದ ಚಿಂತೆ, ಕಾಲಮಂ ಸಾಧಿಸುವೆನು ಅತುಳಯೋಗದೊಳ್ ಎನಗೆ ಸುತರಿಲ್ಲ, ಧರೆಯನಾರ್ಗೆ ಬಾಲೆ ಚಂಪಕ ಮಾಲಿನಿಯನಾರ್ಗೆ ಕೊಡುವೆಂ
ಲಕ್ಷಣ ಸುಶೀಲನಃ ಚಂದ್ರಃ ಸಂಗೆ ಮೇದಿನಿ ಸಹಿತ ಮಗಳ ನಿತ್ತ ಪುದೆಂದನು. ಅಲ್ಲದೆ ಕುಂತಳೇಶ್ವರ ತನಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ಮಾಡಿದಂತಹ ರಾಜಗುರು ಗಾಲವನ ಪದ ಕಮಲಿಗಳಿಗೆರಿಗೆ ನಮಸ್ಕಾರವನ್ನು ಮಾಡಿದ, ಕೈ ಮುಗಿದ. ಆಮೇಲೆ ಹೇಳ್ತಾ ಇದ್ದಾನೆ, ಸ್ವಾಮಿ, ನನಗೆ ರಾಜ್ಯದ ಚಿಂತೆ ಸಾಕು. ಇನ್ನು ಉಳಿದ ಕಾಲವನ್ನು ಯೋಗದಲ್ಲಿ, ಅಧ್ಯಾತ್ಮದಲ್ಲಿ ನನ್ನ ಜೀವನವನ್ನು ತೊಡಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನಗೆ ಎರಡು ಯೋಚನೆ ಈಗ ಕಾಡ್ತಾ ಇದೆ. ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ? ಅಲ್ಲದೆ ನನಗೊಬ್ಬಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕ ಮಾಲಿನಿ. ಇವಳನ್ನು ಯಾರಿಗೆ ಕೊಡಲಿ? ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಇದೇ ಗಾಲವ ವಿಷಯ ಮದುವೆಯನ್ನು ಚಂದ್ರಹಾಸನ ಜೊತೆಗೆ ಮಾಡಿಸಿದ್ರಿಂದ ಅವನಿಗೆ ಅನ್ನಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು. ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಪರಮ ವೈಷ್ಣವ, ಆದ್ದರಿಂದ ಹರಿಭಕ್ತನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಡು. ಒಳ್ಳೆಯ ಶಕ್ತಿಶಾಲಿಯೂ ಆಗಿರುವುದರಿಂದ ಅವನಿಗೆ ಈ ರಾಜ್ಯವನ್ನು ನಡೆಸುವಂತಹ ಸಾಮರ್ಥ್ಯವೂ ಇದೆ. ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳಿದ ಗಾಲವ. ಎಂದೊಡರಸಂ ಗಾಲವನ ಬುದ್ಧಿಯಂ ಕೇಳ್ದು ತಂದೆ ಮಾಡುವ ರಾಜ್ಯ ಕಾರ್ಯಮಂ ನಿರ್ವಹಿಸುತ್ತ ಅಂದು ಬಾಗಿಲೊಳಿರ್ತ ಮದನನಂ ಕರೆಸಿ ಕೈ ಬಿಡಿದು ಮೆಲ್ಲನೆ ಕಿವಿಯೊಳು ಮುಂದೆ ನಮಗುರ್ವ ಕೆಲಸದ ಪುರಿಗೆಯುಂಡು ನೀನಿಂದು ಹಾಸನ ನಿಲ್ಲಿಗೀಗಳೊಳಗೊಂಡು ಬಾ ಸಂದೇಹಿಸದೆ ಪೋಗೆ ನಲ್ಕೆ ಭೂಪಾಲನಂ ಬೀಳ್ಗೊಂಡು ಪೊರಮಟ್ಟನು. ಮಹಾರಾಜ ಕುಂತಳೇಶ್ವರ ಯೋಚನೆ ಮಾಡ್ದ. ಗಾಲವನ ಸೂಚನೆ ಸಲಹೆ ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತು. ಆದ್ರಿಂದ ಚಂದ್ರಹಾಸನ ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ. ತಂದೆಯ ಬದಲು ಅವನ ಎಲ್ಲ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದಿದ್ದು ಕಾಣಿಸ್ತಾ ಇದೆ. ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನು ನಿಂತಿರೋದ್ರಿಂದ ಆ ಮದನನ್ನು ಕರೆಸ್ದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನನಗೊಂದು ತುರ್ತಾದ ಕಾರ್ಯ ಇದೆ, ಆದ್ದರಿಂದ ಅದನ್ನು ನೆರವೇರಿಸಬೇಕಾಗಿದೆ. ನೀನು ಕೂಡಲೇ ಚಂದ್ರಹಾಸನನ್ನು ಇಲ್ಲಿಗೆ ಕರ್ಕೊಂಡು ಬಾ. ಇದರಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಬೇಗ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿ ಮದನನಿಗೆ ರಾಜ ಸೂಚನೆಯನ್ನು ಕೊಟ್ಟ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.